ಇಮಿಡಿಯೇಟ್ ಇವ್ರು ಹೇಳಿಬಿಡ್ತಾರೆ ಅನ್ಬುಕುಮಾರ್ ಅವರು, ಯಾರಿಗೆ BLO ಆಗಿ ಕೆಲಸ ಮಾಡಿಲ್ಲ ಅವ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಹೇಳಿ. ಏನು ರಕ್ಷಣೆ ಇದೆ ಸರ್ ಅಂಗನವಾಡಿ ಕಾರ್ಯಕರ್ತರಿಗೆ? ಸೌಲಭ್ಯವನ್ನು ಕೇಳಲಿಕ್ಕೆ ಬಂದಾಗ ನೀ ಸರ್ಕಾರಿ ನೌಕರರಲ್ಲ, ನಾವು ಕೆಲಸ ಮಾಡಲ್ಲ ಅಂದವಾಗ ನೀ ಸರ್ಕಾರಿ ಅಂಡರ್ನಲ್ಲಿದೆಯಾ, ನೀ ಕೆಲಸ ಮಾಡಬೇಕು. ಸ್ಕೀಮ್ ನೌಕರರನ್ನು ಯಾವ ರೀತಿಯಾಗಿ ವಜಾ ಮಾಡ್ತಾರೆ? ಉಡುಪಿಯಲ್ಲಿ ಇಬ್ಬರನ್ನ ವಜಾ ಮಾಡಿದ್ದಾರೆ, ಇನ್ನೂ ಕೆಲಸಕ್ಕೆ ತೊಗೊಂಡಿಲ್ಲ BLOಗಳಾಗಿ. ಹೆಂಗೆ ಅಮಾನತ್ ಮಾಡ್ತಾರೆ ಇವರು? ಅಮಾನತ್ ಮಾಡಲಿಕ್ಕೆ ಇವರಿಗೆ ಯಾವುದೇ ಕಾನೂನು ಇಲ್ವಲ್ಲ. ಅವೈಜ್ಞಾನಿಕವಾಗಿ ಎಲ್ಲವನ್ನ ಮಾಡ್ತಾ ಇರೋವಂಥದ್ದು ಸರಿಯಲ್ಲ ಸರ್. ಮೊದಲು ತರಬೇತಿ ಕೊಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳಬೇಕು, ಮತ್ತು ಅವರಿಗೆ ಕೊಡೋ ಅಂಥ ಹಣ ಹೆಚ್ಚುವರಿಯಾಗಿ ಕೊಡಬೇಕು. ಇವಾಗ ಕಾಂಗ್ರೆಸ್ ಅಂತಾರೆ, BJP ಅಂತಾರೆ, ಅವ್ರ ಪಕ್ಷನ ಮಾತ್ರ ನೋಡ್ತಾ ಇದ್ದಾರೆ. ಬಟ್ ನಾವು ಸಫರ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರು ಮನವರಿಕೆ ಮಾಡ್ಕೊತಾ ಇಲ್ಲ. ತರಕಾರಿಗಳು ಯಾವ ರೀತಿ ರೇಟ್ ಆಗಿದ್ದಾವೆ, ಮೊಟ್ಟೆಗಳು ಯಾವ ರೀತಿ ರೇಟ್ ಆಗಿದ್ದಾವೆ, ಇದೆಲ್ಲನೂ ಸ್ವಲ್ಪ ಗಮನಕ್ಕೆ ತಗೊಂಡು ನಮ್ಮ ಒಂದು ವೇತನನೂ ಸ್ವಲ್ಪ ಜಾಸ್ತಿ ಮಾಡಬೇಕೆಂದ್ಬಿಟ್ಟು ವಿನಂತಿ ಮಾಡ್ಕೊತೀನಿ. ಈ ಕಡೆ BJP ಅವ್ರು ಏನು ಹೇಳ್ತಾರೆ, ಮೇಡಮ್ ನಾವು ಅವ್ರನ್ನ ಕರೆಸ್ಬಿಟ್ಟು ಓಟ್ ಹಾಕಿಸ್ತೀವಿ, ನೀವು ಅದನ್ನು ಎಸ್ ಅಂತ ಮಾಡಿ ಅಂತ ಅವ್ರು ಹೇಳ್ತಾರೆ. ಕಾಂಗ್ರೆಸ್ ಅವ್ರನ್ನ ಏನು ಹೇಳ್ತಾರೆ, ಮೇಡಮ್ ಈ ಇದರಲ್ಲಿ ಇಲ್ಲ ಅಂದಮೇಲೆ ನೀವು ತೆಗೆದುಬಿಡಿ, ಅವ್ರನ್ನ ಏನು ತೆಗಿತೀರಂತ. ಅವರಿಬ್ಬರು ರಾಜಕೀಯದಲ್ಲಿ ನಾವು ಸಫರ್ ಆಗ್ತಾ ಇದ್ದೀವಿ ಸರ್. ಈ ಕಡೆ ಮಾಡೋದ ಸರ್. ಈಗ ಒಂದು ಅಂಗನವಾಡಿ ಕಾರ್ಯಕರ್ತರು ನೀವು ಹೇಳಿದಾಗೆ ನಾವು 17ನೇ ತಾರೀಕು ಇಲ್ಲಿ ಹೋರಾಟ ಮಾಡಿದ್ವಿ ಇದೇ ಫ್ರೀಡಮ್ ಪಾರ್ಕಲ್ಲಿ. ಮನವಿ ಪತ್ರ ಕೊಡ್ಲಿಕ್ಕೆ ಬಿಡಲಿಲ್ಲ ನಮ್ಗೆ ಅವರು ಸಾಮೂಹಿಕವಾಗಿ. ಮತ್ತು ಅದು ಹೋರಾಟದ ಸ್ವರೂಪವನ್ನು ತೊಗೊಂಡು ಇಲ್ಲಿ ಬಂದ್ವಿ. ಆವತ್ತವರನ್ನ ನಾವು ಭೇಟಿ ಮಾಡಿದ್ದೀವಿ. 50 ವರ್ಷ ಆದವ್ರನ್ನ ಕೈ ಬಿಡಿ, ಮತ್ತು ಅನಾರೋಗ್ಯ ಇದ್ದಂಥವ್ರನ್ನ ಕೈ ಬಿಡಿ ಅಂತ. ಬಹಳಷ್ಟು ಜನ ಇವತ್ತು ಕ್ಯಾನ್ಸರ್ ಇದ್ದಂಥವ್ರಿದ್ದಾರೆ, ಕಿಡ್ನಿ ಪ್ರಾಬ್ಲಮ್ ಇದ್ದಂಥವ್ರಿದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಇದ್ದಾರೆ, ಶುಗರ್ BP ಕಾಮನ್ ಬಿಡಿ. ಅಂಥವರೆಲ್ಲ ಹೇಗೆ ಕೆಲಸ ಮಾಡಬೇಕು? ಮತ್ತು ಇವತ್ತು ಯಾವುದೇ ವಾಹನ ವ್ಯವಸ್ಥೆಗಳಿಲ್ಲ. 1300 ಮನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಏಕಕಾಲದಲ್ಲಿ ಹೆಂಗೆ ಮಾಡಬೇಕು? ಮಕ್ಕಳಿಗೆ ನೋಡಬೇಕಾ? ಬೆಳಗ್ಗೆ 10 ಗಂಟೆಗೆ FRS ಹಾಕಬೇಕು, ಮಕ್ಕಳಿಗೆ FRS ಹಾಕಬೇಕಾ, ಇವರು THR ಹಾಕಬೇಕಾ, ಮತ್ತು ಅಂಗನವಾಡಿಯಲ್ಲಿ ಕೆಲಸ ಮಾಡಬೇಕಾ, BLO ಕೆಲಸ ಮಾಡಬೇಕಾ? ಇಮಿಡಿಯೇಟ್ ಇವ್ರು ಹೇಳಿಬಿಡ್ತಾರೆ ಅನ್ಬುಕುಮಾರ್ ಅವರು, ಯಾರಿಗೆ BLO ಆಗಿ ಕೆಲಸ ಮಾಡಿಲ್ಲ ಅವ್ರ ಬಗ್ಗೆ ಕ್ರಮ ವಹಿಸ್ತೀವಿ ಅಂತ ಹೇಳಿ. ಏನು ರಕ್ಷಣೆ ಇದೆ ಸರ್ ಅಂಗನವಾಡಿ ಕಾರ್ಯಕರ್ತರಿಗೆ? ಸೌಲಭ್ಯವನ್ನು ಕೇಳಲಿಕ್ಕೆ ಬಂದಾಗ ನೀ ಸರ್ಕಾರಿ ನೌಕರರಲ್ಲ, ನಾವು ಕೆಲಸ ಮಾಡಲ್ಲ ಅಂದವಾಗ ನೀ ಸರ್ಕಾರಿ ಅಂಡರ್ನಲ್ಲಿದೆಯಾ, ನೀ ಕೆಲಸ ಮಾಡಬೇಕು. ಯಾವ ನ್ಯಾಯ ಇದು? ಒಂದಕ್ಕೆ ನಾವು ಸರ್ಕಾರಿ ನೌಕರರು ಕೆಲಸ ಮಾಡಲಿಕ್ಕೆ, ನಾವು ಸಹಾಯ ಪಡೀಲಿಕ್ಕೆ, ಸಂಬಳ ಕೇಳಲಿಕ್ಕೆ, ಸೌಲಭ್ಯ ಕೇಳಲಿಕ್ಕೆ ನಾವು ಸರ್ಕಾರಿ ನೌಕರರಲ್ಲ. ಅನ್ಬುಕುಮಾರ್ ಅವರು ಇದನ್ನು ವಾಪಸ್ ಮಾಡ್ಕೊಳ್ಬೇಕು. ಅಂಗನವಾಡಿ ಕಾರ್ಯಕರ್ತರು ಯಾವುದೇ ಗೌರವಧನ ಆಧಾರದಲ್ಲಿ ಕೆಲಸ ಮಾಡುವಂಥವ್ರು. ಅವರನ್ನು ಈ ರೀತಿಯಾಗಿ ಮಾನಸಿಕವಾಗಿ ಇದು ಮಾಡಿ ಅವರನ್ನು ಕೆಲಸ ಮಾಡಿಸೋವಂಥದ್ದಲ್ಲ. ಅವ್ರಿಗೆ ತರಬೇತಿ ಕೊಡಲಿ, ಹೆಂಗೆ ಮಾಡಬೇಕು ಹೇಳಿ. ಆ ಫಾರಮನ್ನು ಹೆಂಗೆ ಫಿಲ್ ಮಾಡಬೇಕು ಗೊತ್ತಿಲ್ಲ. 2002ರ ದಾಖಲೆ ಪೋಷಕರ ಹತ್ರ ಇಟ್ಕೊಂಡಿರೋದಿಲ್ಲ. ಅದನ್ನು ಇವ್ರು ಎಲ್ಲಿಂದ ತಯಾರು ಮಾಡಬೇಕು? ಪೋಷಕರು ಹೇಳ್ತಾರೆ ಅಂಗನವಾಡಿ ಕಾರ್ಯಕರ್ತರು ನಮಗೆ ರೆಡಿ ಮಾಡಿಕೊಡಿ ಅಂತ ಹೇಳಿ. ಎಲ್ಲಿಂದ ರೆಡಿ ಮಾಡಿಕೊಡ್ತಾರೆ? ಹೆಂಗೆ ಹೋಗ್ತಾರೆ? ಹೆಂಗೆ ಹಂಚ್ತಾರೆ 1300 ಮನೆಗಳಲ್ಲಿ? ಕೇಂದ್ರಕ್ಕೆ ಬರಬೇಕಾ? ಮಕ್ಕಳನ್ನು ನೋಡಬೇಕಾ? BLO ಕೆಲಸ ಮಾಡಬೇಕಾ? ಹಳ್ಳಿಗಳಿಗೆ ಹೋಗಬೇಕಾ? ಇಷ್ಟು ಒತ್ತಡದ ಕೆಲಸವನ್ನು ಕೊಡ್ತಾ ಇದ್ದಾರಲ್ಲ, ಅಂಗನವಾಡಿ ಕಾರ್ಯಕರ್ತೆ ಮಹಿಳೆ ಅಂತ ಭಾವಿಸಿದಾರಾ ಅಥವಾ ಮನುಷ್ಯರು ಅಂತ ಭಾವಿಸಿದಾರಾ ಇಲ್ವಾ ಅನ್ನೋದೇ ದೊಡ್ಡ ಸಮಸ್ಯೆ ಸರ್. ಈ ಚುನಾವಣಾ ಇದ್ರದ್ದು ಟೋಟಲಿ ಬೇಜವಾಬ್ದಾರಿ ಸರ್. ಇವರು ಮುಂಚಿತವಾಗಿ ಇದೆಲ್ಲವೂ ಗೊತ್ತಿದ್ದ ಮೇಲೆ ಇವರಿಗೆ 1 ತಿಂಗಳ ಒಳಗಡೆ ಮುಗಿಸ್ಬೇಕು ಅಂತ ಗೊತ್ತಿದ್ದಾಗ ಯಾವ ರೀತಿ ಕೆಲಸ ಮಾಡಬೇಕು ಅಂತ ತರಬೇತಿ ಕೊಡಬೇಕಾಗಿತ್ತು. ಎಲಿಜಿಬಲ್ ಇದ್ದವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು. ಅಂಗನವಾಡಿ ಕೇಂದ್ರದಲ್ಲಿ ಯಾರಿರಬೇಕು, ಎಲೆಕ್ಷನ್ ವರ್ಕನ್ನು ಯಾರು ಮಾಡಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಚುನಾವಣಾ ಸಂದರ್ಭದಲ್ಲಿ ನಮ್ಮ ಕೆಲಸ ಹಾಕಿ ನಾವು ಮಾಡ್ತೀವಿ. ಆದರೆ ಒಂದು ಕಡೆ ಗೃಹಲಕ್ಷ್ಮಿ ಕೆಲಸ ಹಾಕ್ತೀರಿ, ಗೃಹಲಕ್ಷ್ಮಿ ಯಾರಿಗೆ ಬರ್ತಾ ಇದೆ ಇಲ್ಲ ಸರ್ವೆ ಮಾಡಿ. ಪಲ್ಸ್ ಪೋಲಿಯೋ ಯಾರಿಗೆ ಮಕ್ಕಳಿಗೆ ಸರ್ವೆ ಮಾಡಿ, 13 ದಿನ ಬೀದಿ ಸುತ್ರಿ. ಅದಾಯ್ತು, ಜನಗಣತಿ ಮಾಡಿ, ಜನಗಣತಿಗೆ ಬೀದಿ ಸುತ್ರಿ. ಯಾವಾಗ ಮಕ್ಕಳನ್ನ ನೋಡೋದು? ಅಂಗನವಾಡಿ ಕಾರ್ಯಕರ್ತರ ಆರೋಗ್ಯ ಏನಾಗಬೇಕು ಸರ್? ಇವ್ರು ಕೊಡೋ ಹಣದಲ್ಲಿ ಟ್ರೀಟ್ಮೆಂಟ್ ಕೂಡ ತಗೊಳ್ಳಿಕ್ಕೆ ಇವ್ರು ಕೊಡೋವಂಥ ಹಣ ಸಾಲೋದಿಲ್ವಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಂಗನವಾಡಿ ಕಾರ್ಯಕರ್ತರು ಶೋಚನೀಯವಾದ ಪರಿಸ್ಥಿತಿ ಒಳಗಡೆ ಭಾರತ ದೇಶದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕವು ಅದರಿಂದ ಏನೂ ಹೊರತಾಗಿಲ್ಲ. ಹಾಗಾಗಿ ತಕ್ಷಣ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಕ್ರಮ ತಗೊಳ್ಬೇಕು, ಸಂಬಳಗಳನ್ನು ಹೆಚ್ಚಳ ಕೊಡಬೇಕು. ನಾವು ಕೇಳ್ತಾ ಇದ್ದೀವಿ 80 ಸೆಕ್ಷನನ್ನು ಇವ್ರು ಕನಿಷ್ಠ ಕೂಲಿಗೆ ತಂದ್ರಲ್ಲ, ಅಂಗನವಾಡಿಯವ್ರನ್ನ ಯಾಕೆ ಸೇರಿಸ್ತೀರಾ? ಕನಿಷ್ಠ ಕೂಲಿ ಕೊಡೋ ಪ್ರಶ್ನೆ ಬಂದಾಗ ನೀವು ಸ್ಕೀಮ್ ನೌಕರರು ಕೆಲಸ ಮಾಡೋವಾಗ ಇವರು ಸ್ಕೀಮ್ ನೌಕರರಲ್ವಾ? ಸ್ಕೀಮ್ ನೌಕರರನ್ನು ಯಾವ ರೀತಿಯಾಗಿ ವಜಾ ಮಾಡ್ತಾರೆ? ಉಡುಪಿಯಲ್ಲಿ ಇಬ್ಬರನ್ನ ವಜಾ ಮಾಡಿದ್ದಾರೆ, ಇನ್ನೂ ಕೆಲಸಕ್ಕೆ ತೊಗೊಂಡಿಲ್ಲ BLOಗಳಾಗಿ. ಹೆಂಗೆ ಅಮಾನತ್ ಮಾಡ್ತಾರೆ ಇವರು? ಅಮಾನತ್ ಮಾಡಲಿಕ್ಕೆ ಇವರಿಗೆ ಯಾವುದೇ ಕಾನೂನು ಇಲ್ವಲ್ಲ. ಅವೈಜ್ಞಾನಿಕವಾಗಿ ಎಲ್ಲವನ್ನ ಮಾಡ್ತಾ ಇರೋವಂಥದ್ದು ಸರಿಯಲ್ಲ ಸರ್. ಮೊದಲು ತರಬೇತಿ ಕೊಡಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳಬೇಕು, ಮತ್ತು ಅವರಿಗೆ ಕೊಡೋ ಅಂಥ ಹಣ ಹೆಚ್ಚುವರಿಯಾಗಿ ಕೊಡಬೇಕು. ಇಡೀ 24 ಗಂಟೆನೂ ಇವ್ರು ಕೆಲಸ ಮಾಡೋವಾಗ ಅಟ್ಲೀಸ್ಟ್ ಮನೆಯವರಿಗೆ ಒಂದು ಊಟ 3 ಹೊತ್ತಿನ ಊಟ ತಿನ್ಲಿಕ್ಕಾರ ಒಂದು ಸಮಾಧಾನವಾಗಿರಬೇಕಲ್ಲ. ಹಣ ಬದುಕು ಉಳಿಲಿಕ್ಕಾರ ಬೇಕಲ್ಲ ಕೂಲಿ. ಹಾಗಾಗಿ ನಾವು ಮಾನ್ಯ ಪ್ರಧಾನಮಂತ್ರಿಯವರಿಗೆ
ನಾವು ಈ ಹೋರಾಟದ ಮೂಲಕ ಒತ್ತಾಯವನ್ನ ಮಾಡ್ತೇವೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂದರೆ ಆಗೋದಿಲ್ಲ. ನಿಮ್ಮ ಘೋಷಣೆಗಳಲ್ಲಿ ಯಾರ ಹಸಿವು ಕೂಡ ನೀಗೋದಿಲ್ಲ. ಈ ಬೇಟಿಯನ್ನು ಸಲಹೋ ಅಂತ ಕಾರ್ಯಕರ್ತರಿಗೆ ಅವರ ಬದುಕುಳಿಲಿಕ್ಕೆ ಕೂಲಿಯನ್ನು ಕೊಡಬೇಕು. ಬೇಟಿಗಳನ್ನು ಬಚಾವ್ ಮಾಡುವಂಥ ICDSಗೆ ಅನುದಾನವನ್ನು ಹೆಚ್ಚಳ ಮಾಡಬೇಕು. ಬೇಟಿಯನ್ನು ಬಚಾವ್ ಮಾಡುವಂಥ ಈ ಯೋಜನೆಗೆ ಯೂನಿಟ್ ಕಾಸ್ಟನ್ನು ಹೆಚ್ಚಳ ಮಾಡಬೇಕು. ಇದ್ಯಾವುದು ಕೊಡದೆ ಬರೀ ಘೋಷಣೆಯಾಗಿ ಇರುವಂಥದ್ದು ಸರಿಯಲ್ಲ ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸರ್. ನನ್ನ ಹೆಸರು ಸುನಂದ, ಅಂಗನವಾಡಿ ನೌಕರರ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು ಹಂಸ ಅಂತ, ಗಂಗಾನಗರ ವಾರ್ಡ್ ಮಾಡ್ತಾ ಇದ್ದೀವಿ. ಹೆಬ್ಬಾಳ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು BLO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಶುಗರ್ ಇದೆ. ಶುಗರ್ ಇದ್ದರೆ ಟೈಮ್ಗೆ 8 o'clockಗೆ ನೀವು ಅಲ್ಲಿ ಹೋಗಿ GPS ಫೋಟೋ ಹಾಕಿ ಅಂತಾರೆ. GPS ಫೋಟೋ ಹಾಕೋವಾಗ ನಮ್ಮ ಮನೆಯಲ್ಲಿನೂ ಅಡುಗೆ ಮಾಡಿ ಮಕ್ಕಳಿಗೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಅವ್ರನ್ನ ನಾನು ಶಾಲೆಗೆ ಕಳಿಸಿ ಅವ್ರಿಗೆ ಟಿಫನ್ ರೆಡಿ ಮಾಡಿ ಅವ್ರನ್ನ ಕಳಿಸಿ, ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರನ್ನ ಕಳಿಸಿ ನಾನು ಮಾತೆ ತಗೊಂಡು ತಿಂಡಿ ತಗೊಂಡು ನಾನು ಹೋಗಿ ಫೀಲ್ಡ್ಗೆ ಹೋಗಿ ಅಷ್ಟು ಜನ ಮತದಾರನಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿದೆ. ಡಿಸ್ಟ್ರಿಬ್ಯೂಟ್ ಮಾಡಿ ಸ್ಟಿಕ್ಕರ್ನ ಅಂಟಿಸ್ಬೇಕಾಗಿದೆ. ಸ್ಟಿಕ್ಕರ್ ಅಂಟಿಸಿದ ಮೇಲೆ ಒಂದೇ ಮನೆಗೆ ಪ್ರತಿ ಸತಿ ಅದು 1,000 ಮತದಾರರ ಒಂದು ಪಟ್ಟಿ ಇರುತ್ತದೆ. ಆ 1000 ಒಂದು ಮತದಾರ ಪಟ್ಟಿಯನ್ನು ಹಂಚಬೇಕಂದ್ರೆ ಅಷ್ಟು ಭಾರನ ಒತ್ಕೊಂಡು ಹೋಗೋದಕ್ಕೂ ನಮಗೆ ಅಷ್ಟೊಂದು ಶಕ್ತಿ ಇಲ್ಲ ಸರ್. ನಾವು ನಿಶಕ್ತರಾಗ್ತಾ ಇದ್ದೀವಿ. ಮತ್ತು ಒಂದೊಂದು ಮನೆಗೂ ಹೋಗಬೇಕಂದ್ರೆ ಒಂದೊಂದು ವೋಟರ್ದು ನಮಗೆ ಆ ಮತದಾರರು ಬಂದು ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ. ಅಂಥವ್ರು ಬಂದುಬಿಟ್ಟು ಆ ಮನೇಲಿ ಇರೋದಿಲ್ಲ. ಸ್ಟಿಕ್ಕರ್ ಅಂಟಿಸಿರ್ತೀವಿ, ಓನರ್ ಬಂದುಬಿಟ್ಟು ಆ ಮನೆಯವರು ಬೇರೆಯವ್ರಿಗೆ ಬಾಡಿಗೆದಾರರಾಗಿ ಬಿಟ್ಬಿಟ್ಟು ಹೋಗಿರ್ತಾರೆ. ಆ ಬಾಡಿಗೆದಾರರು ಇರ್ತಾರೆ, ಓನರ್ ಅವ್ರಿಗೇನೆ ಒಂದು ಲಿಸ್ಟ್ ಇರುತ್ತೆ. ಮತ್ತು ಈ ಬಾಡಿಗೆ ಅವ್ರಿಗೂ ಹೊಸ ಲಿಸ್ಟ್ ಫಾರಮ್ಸ್ ನಂಬರ್ 6 ಅಂತ ಅವ್ರನ್ನೂ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಹೆಸರು ಬದಲಾವಣೆ ಮಾಡಬೇಕಂದ್ರೆ ಫಾರ್ಮ್ ನಂಬರ್ 8 ಅದನ್ನು ನಾವು ಕೊಡಬೇಕಾಗುತ್ತೆ. ಮತ್ತು ಹೊಸ ವೋಟರ್ಸ್ನ ಆನ್ಲೈನಲ್ಲಿನೇ ಅಪ್ಡೇಟ್ ಮಾಡಿ ಅಂದರೆ ಅದನ್ನು ಮೇಡಮ್ ನೀವೇ ಹೆಲ್ಪ್ ಮಾಡಿ ಅಂತಾರೆ. ಮತ್ತು ಇವಾಗ ಫಾರ್ಮ್ ಕೊಟ್ಟಿದ್ದೀವಲ್ಲ ಸರ್, ಆ ಫಾರ್ಮ್ ನಮ್ಮನ್ನು ನೀವೇ ತುಂಬಿಸಿ ಮೇಡಮ್, ನಮಗೆ ತುಂಬಿಸೋಕ್ಕೆ ನಾವು ಅನಕ್ಷರಸ್ಥರು ಅಂತ ನಮ್ಮ ಹತ್ರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವಾಗ ನನಗೆ ನನ್ನ ಏರಿಯಾದಲ್ಲಿನೇ ಒಂದು ಅನುಭವ ಆಗಿದೆ ಸರ್. ನಾವು ಇವಾಗ 1000 ಮತದಾರನ ಲಿಸ್ಟನ್ನು ನಾವು ಹಂಚಿಬಿಟ್ಟು ಆಮೇಲೆ ನಾವು ಫ್ರೀ ಆದರೆ ನಾವು ಬಂದುಬಿಟ್ಟು ನಿಮಗೆ ಯಾವ ರೀತಿ ನಾವು ಬರ್ಕೊಡ್ಬೇಕು, ಫ್ರೀಯಾಗಿ ಬರ್ಕೊಡ್ತೀವಿ ಅಂತ. ಇವಾಗ BLA ಅನ್ನೋರು ಇರೋರು ಅವ್ರು ನಮಗೆ ಸಪೋರ್ಟಿಗೆ ಬರೋದಿಲ್ಲ. ಇವಾಗ ಕಾಂಗ್ರೆಸ್ ಅಂತಾರೆ, BJP ಅಂತಾರೆ, ಅವ್ರ ಪಕ್ಷನ ಮಾತ್ರ ನೋಡ್ತಾ ಇದ್ದಾರೆ. ಬಟ್ ನಾವು ಸಫರ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರು ಮನವರಿಕೆ ಮಾಡ್ಕೊತಾ ಇಲ್ಲ. ಯಾಕಂದರೆ ಅವರು ನಮಗೆ ಬಂದುಬಿಟ್ಟು ಇಂಥ ಮನೆ ಇಂಥ ಕಡೆ ಇದೆ ಅಂತ ನಮಗೂ ಕರ್ಕೊಂಡೋಗಿ ಗೈಡ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಇಂಥ ಮತದಾರರು ಅಲ್ಲಿದ್ದಾರೆ, ಹೋಗಿ ನಮ್ಮ ತಕ್ಷಣ ನಮ್ಮ ಕೆಲಸ ಮುಗಿಸ್ಬೋದು ಅಂದ್ಬಿಟ್ಟು. ಡೇ ಆ್ಯಂಡ್ ನೈಟ್ ನಾವು ಇದನ್ನೇ ಮಾಡ್ತಾ ಇದ್ದೀವಿ ಸರ್. ಟಿಲ್ 8 o'clock 9 o'clockವರೆಗೂ ನಮಗೆ ಮನೆಯಲ್ಲಿ ನಮ್ಮ ಮನೆ ಅಂತ ಜವಾಬ್ದಾರಿ ಏನಂತ ಇರುತ್ತಲ್ಲ ಸರ್, ಎಷ್ಟು ನಾವು ಸಫರ್ ಮಾಡ್ತಾ ಇದ್ದೀವಿ ಅಂದರೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಸಂಬಳ ಬಂದುಬಿಟ್ಟು ನಮ್ಮದು ವೇತನ ಈಗಾಗಲೇ ನಮ್ಮ ಮೇಡಮ್ ಅವರು ಸಹ ವರಲಕ್ಷ್ಮಿ ಯೂನಿಯನ್ ಮುಖಾಂತರ ನಮ್ಮದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಎಷ್ಟು ಸ್ಟ್ರೈಕ್ಗಳನ್ನ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಕನಿಷ್ಠ ಪಕ್ಷ ಒಂದು 15,000 ಮಾಡ್ತಾ ಇಲ್ಲ ಸರ್. ನಮ್ಮ ಸಂಬಳ ಬಂದುಬಿಟ್ಟು ಬರೀ 12,200 ರೂಪಾಯಿ. ನೀವು ಈ ಬೆಂಗಳೂರಲ್ಲಿ ಬದುಕಬೇಕಂದ್ರೆ ಬಾಡಿಗೆ ಕಟ್ಕೊಂಡು, ನಮ್ಮದು ಸ್ವಂತ ಮನೆ ಇಲ್ಲ, ಬಾಡಿಗೆ ಕಟ್ಕೊಂಡು ಮಕ್ಕಳು ಎಜುಕೇಷನ್ ನೋಡಿಕೊಂಡು ಮತ್ತು ನಮ್ಮ ಒಂದು ವೈಯಕ್ತಿಕವಾದ ಒಂದು ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಸಾಲದೆ ನಾವು ಅಂಗನವಾಡಿಯಲ್ಲಿ ಏನೇನು ಕಾರ್ಯಕ್ರಮಗಳನ್ನ ರೂಪಿಸ್ತಾರೋ ಅಂಥ ಕಾರ್ಯಕ್ರಮಗಳಿಗೆಲ್ಲ ನಮ್ಮ ಕೈಯಿಂದನೇ ನಾವು ಹಾಕಿ ಸ್ವತಃ ನಾವು ಪೋಷಣೆ ಅಭಿಯಾನಗಳನ್ನ ಮಾಡ್ತೀವಿ. ಸೊ ಹಂಗಾಗಿ ಇಂಥ ಒಂದು ಕಷ್ಟಕರವಾದ ವಿಷಯಗಳು ಬಂದವಾಗ ನಮ್ಗೆ ಎಷ್ಟು ಸಂಕಟ ಆಗುತ್ತೆ ಅಂದರೆ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ಅದು ಮಾತ್ರ ಅಲ್ಲದೆ ಮೊಟ್ಟೆ ದರ ಬಂದುಬಿಟ್ಟು ಬರೀ 6 ರೂಪಾಯಿ. ಇವಾಗ ನೋಡಿದ್ರೆ 8 ರೂಪಾಯಿ, 7 ರೂಪಾಯಿ, 7.5 ಆ ಥರ 1.5 ರೂಪಾಯಿ ನಮ್ಮ ಕೈಯಿಂದನೇ ಎಲ್ಲ ಕಾರ್ಯಕರ್ತೆಯರು, ಸಹಾಯಕಿಯರು ಎಷ್ಟು ಅಂತ ನಾವು ಸಮುದಾಯಕ್ಕೆ ಸಹಾಯ ಮಾಡೋದು ಸರ್. ತರಕಾರಿದು ಬರೀ 1 ರೂಪಾಯಿ 50 ಪೈಸೆ ಆ ಥರ. 50 ಪೈಸಾಗೆ 1 ರೂಪಾಯಿಗೆ ಎಲ್ಲಿ ಸರ್ ಬರುತ್ತೆ ತರಕಾರಿ? ಟೊಮೆಟೊ ಉದಾಹರಣೆಗೆ ನೀವೇ ಥಿಂಕ್ ಮಾಡಿ, ಜನರಲಾಗಿ ಯೋಚನೆ ಮಾಡಿ. ತರಕಾರಿಗಳು ಯಾವ ರೀತಿ ರೇಟ್ ಆಗಿದ್ದಾವೆ, ಮೊಟ್ಟೆಗಳು ಯಾವ ರೀತಿ ರೇಟ್ ಆಗಿದ್ದಾವೆ, ಇದೆಲ್ಲನೂ ಸ್ವಲ್ಪ ಗಮನಕ್ಕೆ ತಗೊಂಡು ನಮ್ಮ ಒಂದು ವೇತನನೂ ಸ್ವಲ್ಪ ಜಾಸ್ತಿ ಮಾಡಬೇಕೆಂದ್ಬಿಟ್ಟು ವಿನಂತಿ ಮಾಡ್ಕೊತೀನಿ. ಅದು ಮಾತ್ರ ಅಲ್ಲ, ಈ ಒತ್ತಡಗಳನ್ನ ಸ್ವಲ್ಪ ಕಡಿಮೆ ಮಾಡಿ ಈ ಥರ ಕೆಲಸಗಳನ್ನ ಕೈ ಬಿಡಿ. ನಮಗೆ ಶಾಲಾ ಪೂರ್ವ ಶಿಕ್ಷಣಗಳಿಗೆ ಸ್ವಲ್ಪ ಒತ್ತು ಕೊಡಬೇಕು. ಯಾಕಂದರೆ 3 ರಿಂದ 6 ವರ್ಷದ ಮಕ್ಕಳು ಬಂದುಬಿಟ್ಟು ಅವರ ಒಂದು ಅರ್ಲಿ ಚೈಲ್ಡ್ ಅವ್ರು ಯಾವ ರೀತಿ ಕಲಿಕೆ ಅನ್ನೋದು ತುಂಬ ಮುಖ್ಯ. ಸೊ ಆ ಕಲಿಕೆ ಇದ್ದರೆ ಮಾತ್ರ ಮಕ್ಕಳು ನೆಕ್ಸ್ಟ್ ಬೇರೆ ಎಜುಕೇಷನ್ಗೆ ಹೋಗೋವಾಗ ಅವ್ರಿಗೆ ಯೂಸ್ ಆಗುತ್ತೆ. ಆ ಥರ ಇಲ್ಲಾಂದರೆ ಟೀಚರ್ ಪಾಠನೇ ಮಾಡೋದಿಲ್ಲ, ಟೀಚರ್ ಬರೀ ಮನೆ ಬೀದಿ ಮತ್ತು ಮೊಬೈಲಲ್ಲಿನೇ ಯಾವಾಗಲೂ ನೋಡ್ತಾ ಇರ್ತಾರೆ. ಅವ್ರಿಗೆ ನಾವು
ನಾವು ಏನು ಮಾಡ್ತಾ ಇದೀವಿ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಬರೀ ರೀಲ್ಸ್ ನೋಡ್ತಾರೆ ಅನ್ನೋ ಒಂದು ಮನದಟ್ಟು ಮಾತ್ರ ಆಗ್ತಾ ಇದೆ. ಯಾಕಂದರೆ ಮೊಬೈಲಲ್ಲಿ ನಾವು ಪೋಷನ್ ಟ್ರ್ಯಾಕರ್ FRS ಅಂತ ಬಂದಿದ ತಕ್ಷಣ GPS ಹಾಕ್ತೀವಿ ಸರ್. GPS ಹಾಕಿ ನಾವು ಯಾವ ಮನೆಗೆ ಯಾವ ಬಾಣಂತಿದ್ದಾಳೆ, ಯಾವ ಪ್ರೆಗ್ನೆಂಟ್ ಇದ್ದಾಳೆ, ಮತ್ತು ಎಷ್ಟು ಮಕ್ಕಳನ್ನ ನಾವು THR 6 ತಿಂಗಳಿಂದ 3 ವರ್ಷ ಆ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರೋದಿಲ್ಲ. ಬರೀ ರೇಷನ್ ತೊಗೊಂಡು ಹೋಗೋದಕ್ಕೆ ಅಷ್ಟೇ ಬರ್ತಾರೆ. ಅವ್ರ ಫೋಟೋ ಕ್ಯಾಪ್ಚರ್ ಎರರ್ ಅಂತ ಬಂದ್ರೂ ಸಹ ಸರ್ವರ್ ಎಷ್ಟು ಡೌನ್ ಇದೆ ಸರ್. ನಮ್ಮ ಏರಿಯಾನೇ ಭುವನೇಶ್ವರಿ ಸ್ಲಮ್ ಅಂತ, ಅಲ್ಲಿ ಬಂದ್ಬಿಟ್ಟು ಸರ್ವರ್ ಇರೋದಿಲ್ಲ, ಅವರು ವೈಫೈನೂ ಹಾಕಿ ಕೊಟ್ಟಿಲ್ಲ. ಸೊ ನಾವು ಎಷ್ಟು ಕಷ್ಟ ಅನುಭವಿಸ್ಬೇಕಂದ್ರೆ ಎಲ್ಲರೂ ಇಟ್ಕೊಂಡಿರೋರು ವೈಫೈ ಹಾಕ್ಕೊಂಡೇ ಓಡಾಡ್ತಾರೆ ಸರ್. ಅದು ನಮ್ಮ ಒಂದು ವಿನಂತಿ ಮಾಡ್ಕೊತಾ ಇದ್ದೀನಿ. ಇಂಡಿವಿಜುವಲ್ ಆಗಿ ಎಲ್ಲ ಅಂಗನವಾಡಿಗಳಿಗೆ ವೈಫೈ ಹಾಕಿ ದಯವಿಟ್ಟು ಸ್ಮಾರ್ಟ್ ಫೋನ್ನ ಕೊಡಿ, ಇಲ್ಲ ಟ್ಯಾಬ್ನ ಕೊಡಿ. ಆ ರೀತಿಯಲ್ಲಿ ಇದ್ದವಾಗ ಈ ರೀತಿ ಎಕ್ಸ್ಟ್ರಾ ಕೆಲಸ ಮಾಡಿಸ್ಬೇಕಂದ್ರೂ ನಮಗೆ ಎಕ್ಸ್ಟ್ರಾ ಸಂಬಳ ಕೊಡಿ, ಇಷ್ಟೇ ವಿನಂತಿ ಮಾಡ್ತೀವಿ. ಆ ಥರ ಇಲ್ಲಾಂದರೆ ನಮ್ಮನ್ನ ಕೈ ಬಿಡಿ, ದಯವಿಟ್ಟು ಕೈ ಬಿಡಿ ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಮಾರ್ತಳ್ಳಿ ಸಂಜಯ ನಗರದಲ್ಲಿ ನಾನು BLO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ 7:15 ಬರಬೇಕು ಅಂತ ಅವರು ರಾತ್ರಿನೇ ಗೂಗಲ್ ಮೀಟ್ ತೊಗೊಂಬಿಟ್ಟು ಬೆಳಗ್ಗೆ 7:15 ನೀವು ಫೀಲ್ಡಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮತ್ತು 7:15 ನಾವು ಹೋದರೆ ಅಲ್ಲಿ GPS ಫೋಟೋ ಹಾಕ್ಬಿಟ್ಟು ಮನೆ ಸುತ್ಕೊಂಡು ಬರ್ತೀವಿ. ಈ ಆಕಾಶ್ ವಿಹಾರ್ ಅಂತ ಒಂದು ಕೋಟ್ರಸ್ಗೆ ಹಾಕ್ಬಿಟ್ಟಿದ್ದಾರೆ ಸರ್. ಅಲ್ಲಿ ಹಿಂದಿಯವರು, ನಮ್ಗೆ ಅಷ್ಟೊಂದು ಹಿಂದಿ ಬರಲ್ಲ. ಅಲ್ಲಿ ನಾವು ಅಂತ ಕೇಳಿದ್ರೆ ಅವರು ಒಳಗಡೆ ಬಿಡಲ್ಲ, ಗೇಟಲ್ಲೇ ನಿಂತ್ಕೊಂಡು ನಾವೆಲ್ಲ ಮಾಹಿತಿ ತೊಗೋಬೇಕು ಅಂತಾರೆ. ಹಂಗಾಗಲ್ಲ, ನಾವು ಮನೆಗೆ ಹೋಗಿ ಇದು ಮಾಡಬೇಕು ಅಂದರೆ ನೀವು ಬೇರೆ ಕಡೆ ಹೋಗಿ ಪರ್ಮಿಷನ್ ತೊಗೊಂಬನ್ನಿ ನಮ್ಮ ಆಫೀಸಿಂದ ಅಂತ ಕೆಂಪಾಪುರದ ಹತ್ರ ಐತೆ ಅವ್ರದ್ದು ಆಫೀಸು, ಅಲ್ಲಿ ಕಳಿಸ್ತಾರೆ. ಅಲ್ಲಿಗೆ ನಾವು ಬಸ್ಸಲ್ಲಿ ಹೋಗೋದಾ, ಗಾಡೀಲಿ ಹೋಗೋದಾ, ಆಟೋದಲ್ಲಿ ಹೋಗೋದಾ, ಅದಕ್ಕೆಲ್ಲ ಯಾರು ಕಾಸು ಕೊಡ್ತಾರೆ? ನಾವು ಹೋಗಿ ಅಲ್ಲಿಂದ ಏನು ತಗೊಂಡು ಬಂದರೆ 10 ದಿವಸ ಟೈಮ್ ಕೊಡ್ತೀವಿ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಅಷ್ಟೇ ಬರಬೇಕು ನೀವು ಅಂತಾರೆ. ನಾವು ಫಸ್ಟು ಬೆಳಗ್ಗೆ ಹೋದವಾಗ ಅವ್ರು ಇರೋದೇ ಇಲ್ಲ ಸರ್. ಮಧ್ಯಾಹ್ನ ಹೋದವಾಗೂ ಅವ್ರು ಇರಲ್ಲ, ಸಾಯಂಕಾಲ ಹೋದವಾಗೂ ಅವ್ರು ಸಿಗೋಲ್ಲ. ಅವ್ರು ಬರೋದೇ ರಾತ್ರಿ 7 ಗಂಟೆ 8 ಗಂಟೆಗೆ. ನಾವು ಅಷ್ಟೊತ್ತವರೆಗೂ ಏರ್ಪೋರ್ಟಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ಇವ್ರೇನು ಹೇಳವ್ರೆ 3 ದಿವಸ ಒಂದೇ ಮನೆಗೆ ಹೋಗ್ಬೇಕಂತ. ನಾವು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೇ ದಿವಸಕ್ಕೆ 3 ಮುಗಿಸ್ಬಿಟ್ವಲ್ಲ, ಮತ್ತು ನಾಳೆ ಹೋಗ್ಬೇಕಾ 3 ದಿವಸ ಅಂತ ನಮಗೆ ಬೇಜಾರಾಗುತ್ತೆ. ಅಷ್ಟು ಮನೆಗೆ ಹೋದ್ರೂ ಒಬ್ಬರು ಸಿಗಲ್ಲ, ಎಲ್ಲ ಶಿಫ್ಟೆಡ್ ಅಂತ ಬರೆದ್ರೆ. ಈ ಕಡೆ BJP ಅವ್ರು ಏನು ಹೇಳ್ತಾರೆ, ಮೇಡಮ್ ನಾವು ಅವ್ರನ್ನ ಕರೆಸ್ಬಿಟ್ಟು ಓಟ್ ಹಾಕಿಸ್ತೀವಿ, ನೀವು ಅದನ್ನು ಎಸ್ ಅಂತ ಮಾಡಿ ಅಂತ ಅವ್ರು ಹೇಳ್ತಾರೆ. ಕಾಂಗ್ರೆಸ್ ಅವ್ರನ್ನ ಏನು ಹೇಳ್ತಾರೆ, ಮೇಡಮ್ ಈ ಇದರಲ್ಲಿ ಇಲ್ಲ ಅಂದಮೇಲೆ ನೀವು ತೆಗೆದುಬಿಡಿ ಅವ್ರನ್ನ, ಏನು ತೆಗಿತೀರಂತ. ಅವರಿಬ್ಬರು ರಾಜಕೀಯದಲ್ಲಿ ನಾವೇ ಸಫರ್ ಆಗ್ತಾ ಇದ್ದೀವಿ ಸರ್. ಈ ಕಡೆ ಮಾಡೋದ ಇಬ್ಬರು ಒಂದತ್ರನೇ ನಿಂತ್ಕೊಂಡು ನಮ್ಗೆ ಈ ಥರ ಟಾರ್ಚರ್ ಕೊಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ಮತ್ತು ಬೆಳಗ್ಗೆ 7:15 ನಾವೇನು ಟಿಫನ್ ಇಲ್ಲ, ನಾಷ್ಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಮತ್ತು ಮಧ್ಯಾಹ್ನ ಊಟ ಇಲ್ಲ, ಸಾಯಂಕಾಲ ಊಟ ಇಲ್ಲ. ಯಾರೂ ನಮ್ಮನ್ನು ಕೇರ್ ಮಾಡೋರು ಇಲ್ಲ. ಇದು ಲೆಕ್ಕ ಕೇಳೋಕ್ಕೆ ಮಾತ್ರ BJP ಕಾಂಗ್ರೆಸ್ಸು. ಆದರೆ ನಮಗೇನು ಊಟ ನೀರು ಅನ್ನೋದಕ್ಕೆ ಮಾತ್ರ ಅವ್ರು ಕಾಂಗ್ರೆಸ್ BJP ಅಲ್ಲ. ನಿಮ್ಗೆ ಕೊಟ್ಟವ್ರೆ ನೀವು ಮಾಡಿ ಅಂತಾರೆ. ಎಷ್ಟು ಡೆತ್ ಆಯಿತು, ಎಷ್ಟು ಶಿಫ್ಟ್ ಆಯಿತು ಅಂತ ಸಾಯಂಕಾಲದಷ್ಟೊತ್ತು ಅವ್ರಿಗೆ ಮೆಸೇಜ್ ಕೊಟ್ಬಿಡ್ಬೇಕು ನಾವು. ಈ ಥರ ನಮ್ಗೆ ತುಂಬ ತೊಂದರೆ ಕೊಡ್ತಾವ್ರೆ ಸರ್. ಆಮೇಲೆ ನಾವು ಅಂಗನವಾಡಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ. ಅಂಗನವಾಡಿಗೆ ಹೋಗಿ ಮಕ್ಕಳು, ಮೇಡಮ್ ನೀವು ಎಲ್ಲಿ ಹೋಗ್ತೀರಾ, ನಾವು ಇಷ್ಟು ಇದನ್ನು ಫಾರ್ಮ್ ಎತ್ಕೊಂಡು ಹೋಗ್ತಾಯಿದ್ರೆ ಮೇಡಮ್ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಮಕ್ಕಳು ಕೇಳ್ತಾರೆ. ನಮಗೇನು ಹೇಳ್ಕೊಡಲ್ವಾ ಅಂತ ಅವರೇ ಕೇಳ್ತಾರೆ ಸರ್ ಮಕ್ಕಳು. ಆವಾಗ ನಾವು ಏನಂತ ಮಕ್ಕಳಿಗೆ ಹೇಳೋದು ಹೇಳಿ ಸರ್. ಈ ಥರ ತೊಂದರೆ ಆಗ್ತಾಯಿದೆ. ಮತ್ತು ಮೊಟ್ಟೆ ದುಡ್ಡು 9 ರೂಪಾಯಿ 8 ರೂಪಾಯಿ ನಮ್ಮ ಏರಿಯಾದಲ್ಲಿ. ಒಂದು ದಿವಸ ಮೊಟ್ಟೆ ಕೊಟ್ಟಿಲ್ಲ ಅಂದರೆ ಎಲ್ಲ ಮಕ್ಕಳು ಕೇಳ್ತಾರೆ, ಮತ್ತು ಅವ್ರ ಪೇರೆಂಟ್ಸು ಕೇಳ್ತಾರೆ, ನಮ್ಮ ಮಕ್ಕಳಿಗೆ ಇವತ್ತು ಮೊಟ್ಟೆ ಕೊಟ್ಟಿಲ್ಲ ಅಂತ. ನಾವು ಒಂದು ವಾರದಲ್ಲಿ 2 ಸತಿ ತರಬೇಕು, ಬುಧವಾರ ಶುಕ್ರವಾರ. ಏನೋ 1 ವಾರ 2 ವಾರ ಕೈಯಿಂದ ಹಾಕಿ ತಂದುಕೊಡ್ಬೋದು. ವಾರ ನಾವು ಎಲ್ಲಿಂದ ತಂದುಕೊಡೋಕ್ಕಾಗುತ್ತೆ? ಆ ದುಡ್ಡನ್ನ ನಮ್ಗೆ ಯಾರು ಕೊಡ್ತಾರೆ? ಈ ಥರ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಆಫೀಸ್ಗೆ ಏನೇ ಬಂದ್ರೂ ಒಂದು ತೂಕದ ಮಿಷಿನೇ ಇರ್ಬೋದು, ಒಂದು ಸೀರೆ ಇರ್ಬೋದು, ಒಂದು ಆಟ ಸಾಮಾನು ಇರ್ಬೋದು, ಏನೇ ಬಂದ್ರೂ ಅದನ್ನು ನಾವೇ ಕಾಸು ಕೊಟ್ಟು ಆಟ ಮಾಡ್ಕೊಂಡು ತೊಗೊಂಡು ಬರಬೇಕು ಸರ್. ಆಫೀಸ್ ಕಡೆಯಿಂದನೂ ನಮಗೇನು ವ್ಯವಸ್ಥೆ ಮಾಡಿಕೊಡಲ್ಲ. ಮತ್ತು ಸಂಬಳ ಹಾಕೋದೇ ಅವ್ರಿಗೆ ಕಷ್ಟ ಆಗೈತೆ. ತಿಂಗಳಿಗೆ 5ನೇ ತಾರೀಕು ಹಾಕ್ಬಿಡ್ಬೇಕು ಅಂತ ಒಂದು 100 ಸಲ ಹೋರಾಟ ಮಾಡಿದವಾಗೆಲ್ಲ ಕೇಳ್ಕೊಂಡಿದ್ದೀವಿ. ಅವರು ಇವತ್ತು ಎಷ್ಟು ತಾರೀಕು 10 ಆದರೂ ಇನ್ನೂ ಹಾಕೇ ಇಲ್ಲ. ಇವಾಗ ನಾವು ಮೊಟ್ಟೆ ತಂದು ಕೊಡೋದ, ಮತ್ತು ಆಟೋದಲ್ಲಿ ಹೋಗಿ ಮನೆಗೆ ಹೋಗಿ ಭೇಟಿ ಮಾಡೋದ, ಏನು ಮಾಡೋದು? ಆಟೋದಲ್ಲೂ ಓಡಾಡ್ಕೊಂಡೇ ನಾವು ಕೆಲಸ ಮಾಡೋಕ್ಕಾಗುತ್ತೆ ಸರ್. ಎಲ್ಲಿಂದ ದುಡ್ಡು ತಂದು ಕೊಡೋದು? ಮತ್ತು ಗಾಡಿ ಓಡ್ಸೋಕ್ಕೂ ನಮಗೆ ಬರಲ್ಲ. ಗಾಡಿ ಓಡ್ಸೋವಂದರೆ ಇವಾಗ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗುತ್ತೆ, ಅದನ್ನು ಯಾರು ಕೊಡಲ್ವೇ? ಏನು ಮಾಡೋದು? ತುಂಬ ತೊಂದರೆ ಆಗ್ತಾಯಿದೆ. ಅಕ್ಕಪಕ್ಕ ಸಾಲ ಇಸ್ಕೊತೀವಿ, ಸಾಲದವ್ರೇನು ಸುಮ್ಮನೆ ಕೊಡ್ತಾರೆ? ಬಡ್ಡಿ ಬರೋ ತಿಂಗಳು ಬಡ್ಡಿ ಹಾಕಿ ಕಟ್ರಿ ಅಂತಾರೆ. ಈ ಥರ ತುಂಬ ಅಂಗನವಾಡಿಯವ್ರಿಗೆ ತೊಂದರೆ ಆಗ್ತೈತೆ. ನಮಗೇನೋ ಗೊತ್ತಿಲ್ಲ. 25,000 ನೀವು ಸಂಬಳ ಮಾಡಲೇಬೇಕು, ಇಲ್ಲಾಂದರೆ ನಮ್ಗೆ ಅಂಗನವಾಡಿ ಟೀಚರ್ಗೆ ಯಾವ ಕೆಲಸ ಕೊಡ್ತೀರಾ, ಬರೀ ಅಂಗನವಾಡಿ ನೋಡ್ಕೊಂಡಿರಿ ಅಂತ ಸುಮ್ಮನೆ ನಮ್ಮನ್ನು ಕೈ ಬಿಟ್ಬಿಡಿ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಸರ್ ನಾವು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ